ನಮಸ್ಕಾರ ಪ್ರಿಯ ಮಿತ್ರರೇ, ನಾನು ನಿಮ್ಮ ಬಾಲಕೃಷ್ಣ ಗುರೂಜಿ. ಏನು ವಿಶೇಷ ಈ ಒಂದು ಇವತ್ತಿನ ಪ್ರೋಗ್ರಾಮ್? ನಾಳೆ ದಿವಸ ಅಂದರೆ 7ನೇ ತಾರೀಕು ಸೆಪ್ಟೆಂಬರ್ 2025 ಗ್ರಹಣದ ದಿನ. ಹುಣ್ಣಿಮೆ ಗ್ರಹಣ, ಚಂದ್ರಗ್ರಹಣ. ಈ ಗ್ರಹಣ ಹಾಗೂ ಹುಣ್ಣಿಮೆಯ ದಿನಗಳಲ್ಲಿ ಬಹಳ ಶಕ್ತಿ ಇರುತ್ತೆ. ನಮ್ಮ ಮನಸ್ಸಿಗೆ, ನಮ್ಮ ಸಬ್ಕಾನ್ಷಿಯಸ್ ಮನಸ್ಸಿಗೆ ಭಾಳ ಶಕ್ತಿ ಇರುತ್ತೆ. ಆ ಒಂದು ಶಕ್ತಿಯನ್ನು ನಮ್ಮ ಅಡ್ವಾಂಟೇಜ್ ಆಗಿ ಬಳಸ್ಕೊಳ್ಳೋದು ಒಳ್ಳೆಯದು. ಹೀಗಾಗಿ ನಿಮಗೊಂದು ಸ್ಮಾಲ್ ಟೆಕ್ನಿಕ್ ಇವತ್ತು ಹೇಳ್ಕೊಡ್ಬೇಕು ಅಂತ ನಾನು ಇಷ್ಟಪಡ್ತೀನಿ. ಆ ಟೆಕ್ನಿಕ್ ಏನಂತಂದರೆ, ನಮ್ಮಲ್ಲಿ ಅಕಸ್ಮಾತ್ ಯಾವುದಾದ್ರು ಬ್ಲ್ಯಾಕ್ ಮ್ಯಾಜಿಕ್ ಇದೆ, ಮಾಟದ ಶಕ್ತಿಗಳು, ದುಷ್ಟ ಶಕ್ತಿಗಳು ಇದೆ ಅಂತ ಅನಿಸಿದ್ರೆ ಹೆಂಗೆ ತೆಕ್ಕೊಳ್ಳೋದು? ಅಫ್ಕೋರ್ಸ್ ಹೀಲರ್ಸ್ ಲೈಕ್ ನನ್ನಂಥವ್ರು ಇದ್ದಾರೆ, ಹೋಗಿ ನೀವು ತೆಕ್ಕೋಬೋದು. ಅದು ಒಂದು ವಿಷಯ ಆಯಿತು. ನಿಮಗೆ ನೀವೇ ಹೇಗೆ ತೆಕ್ಕೋಬೋದು? ಇದೊಂದು ಸಿಂಪಲ್ ಟೆಕ್ನಿಕ್ ಇದೆ, ಅದು ನಾನು ಇವತ್ತು ಹೇಳ್ಕೊಡ್ತೀನಿ. ನೀವೇನು ಮಾಡಬೇಕು, ಅದಕ್ಕೆ ಒಂದು ಕಪ್ಪು ಬಣ್ಣದ ಕ್ಯಾಂಡಲ್ ತೊಗೋಬೇಕು. ತುಂಬ ದಪ್ಪದ ಬರುತ್ತೆ, ತೊಗೋಬೇಡಿ. ಸುಮಾರು ಈ ದಪ್ಪ ಈ ಉದ್ದ ಇದ್ದರೆ ಸಾಕಾಗುತ್ತೆ. ಇದು ನಿಮಗೆ ಇಂಟರ್ನೆಟ್ಟಲ್ಲಿ ಸಿಗುತ್ತೆ, ಆರ್ಡ್ರ್ ಮಾಡಿ ತೊಗೋಬೋದು. ಇದು ತೊಗೊಂಡು ಇದ್ರ ಮೇಲ್ಗಡೆ ನಿಮ್ಮ ಹೆಸರನ್ನು ಬರಿಬೇಕಾಗತ್ತೆ. ಮೇಲಿಂದ ಕೆಳಗಡೆಗೆ ಬರಿಬೋದು. ಅಕಸ್ಮಾತ್ ಉದ್ದನೆಯ ಹೆಸರಾದರೆ 2 ಲೈನ್ನಲ್ಲಿ ನೀವು ಬರಿಬೋದು. ಆ ನಂತರ ಡೌನ್ ಫೇಸಿಂಗ್ ಆ್ಯರೋ ಈ ಕಡೆ ಮತ್ತು ಈ ಕಡೆ ಡೌನ್ ಆ್ಯರೋಗಳನ್ನ ಬರಿಬೇಕಾಗತ್ತೆ. ಹೇಗೆ ಅಂತ ಒಂದು ಪೇಪರಲ್ಲಿ ಬರೆದಿರೋದು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈ ರೀತಿ ನಾವು ಒಂದು ಕ್ಯಾಂಡಲ್ ತೊಗೊಂಡು ಮೇಲಿಂದ ಬಾಲಕೃಷ್ಣ ಸಾಕಾಗಲ್ಲ ಗುರೂಜಿಗೆ, ಹಾಗಾಗಿ ಅದನ್ನ ಬೇಕಾದ್ರೆ ಸೆಕೆಂಡ್ ಲೈನ್ನಲ್ಲಿ ಗುರೂಜಿ ಅಂತ ಬರಿಬೋದು. ಬರೆದು ಡೌನ್ವರ್ಡ್ ಆ್ಯರೋಸ್ ಈ ಕಡೆ ಮತ್ತು ಹೆಸರಿನ ಆ ಕಡೆ ಬರಿಬೇಕು. ಈಗ ನಿಮ್ಮ ಪ್ರಶ್ನೆ ಹೀಗಿರ್ಬೋದು, ನಮ್ಮನೆಯಲ್ಲಿ 2 ಇದ್ದೀವಿ, 3 ಜನ ಇದ್ದೀವಿ, 3 ಜನರ ಹೆಸರು ಬರಿಬೋದಾ ಅಂತ ಕೇಳ್ಬೋದು ನೀವು. ನನ್ನ ದೃಷ್ಟಿಯಲ್ಲಿ ಒಬ್ಬೊಬ್ಬರು ಒಂದೊಂದು ಕ್ಯಾಂಡಲ್ ಇಟ್ಕೊಂಡು ಅವರವ್ರಿಗೋಸ್ಕರ ಅವ್ರವ್ರು ಮಾಡೋದು ಅತಿ ಉತ್ತಮ. ಅನಿವಾರ್ಯ ಅಂದಾಗ ಬೇಕಾದರೆ ಮಾಡಿ, ಬಟ್ ಇಂಡಿವಿಜುವಲ್ಲಾಗಿ ನೀವು ಮಾಡಿದ್ರೆ ಬಹಳ ಒಳ್ಳೆಯದು. ಬಟ್ ಇನ್ನೊಬ್ರು ಯಾರೋ ಊರಲ್ಲಿದ್ದಾರೆ, ಅವ್ರಿಗಿಲ್ಲಿ ನಾವು ಕ್ಯಾಂಡಲ್ನ ತಲುಪ್ಸೋಕ್ಕಾಗಲ್ಲ ಅಂತ ಅನ್ನಿಸ್ದಾಗ ಮೇ ಬಿ ನೀವು ಒಂದೇ ಕ್ಯಾಂಡಲಲ್ಲಿ ಇಬ್ಬರದು ಬರೀರಿ. ಈ ಥರ ಬರೆದಿಟ್ಕೊಂಡು ಆಮೇಲೆ ನಾವೇನು ಮಾಡ್ತೀವಿ, ಅದನ್ನು ಒಂದು ಪ್ಲೇಟಲ್ಲೋ ಕಪ್ಪಲ್ಲೋ ನಾವು ಈ ಥರ ನಿಲ್ಲಿಸ್ಕೊಂಡು ನೀವು ನಿಮ್ಮ ಮನೆ ದೇವರನ್ನು, ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಂಡು ಆಮೇಲೆ ರೇಖಿ ಚಿಹ್ನೆಗಳನ್ನು ಅಥವಾ ಸ್ಪರ್ಶ ಯೋಗ ಚಿಕಿತ್ಸಾ ಚಿಹ್ನೆಗಳನ್ನು ಬರ್ಕೊಳ್ಳಿ. 4 1 2 3 ನಿಮ್ಗೆ ಗೊತ್ತಿದೆ ಅಲ್ವಾ? ಸ್ಪರ್ಶ ಯೋಗ ಚಿಕಿತ್ಸಾ 4 1 2 3 ಗೊತ್ತು. ಉಸುಯಿ ರೇಖೆ 4 1 2 3 ನಿಮಗೆ ಗೊತ್ತಿದೆ. ಆ ಚಿಹ್ನೆಗಳನ್ನು ಬರ್ಕೊಂಡು ಪ್ರಾರ್ಥನೆ ಮಾಡಿ, ನನ್ನಲ್ಲಿರುವ ಈ ಬ್ಲ್ಯಾಕ್ ಮ್ಯಾಜಿಕ್ ಇನ್ಫ್ಲೂಯೆನ್ಸ್ಗಳನ್ನ ತೆಗೆದುಹಾಕು ಅಂತ ಪ್ರಾರ್ಥನೆ ಮಾಡಿಕೊಂಡು ಇದನ್ನು ನೀವು ಹಚ್ಚಿಬಿಟ್ಟು ಪ್ರಾರ್ಥನೆ ಮಾಡ್ಕೋತಾ, ನಿಮ್ಮ ಮನೆ ದೇವ್ರನ್ನ ಕೇಳ್ಕೋತಾ, ಸ್ಪರ್ಶಯೋಗ ಚಿಕಿತ್ಸಾ ಶಕ್ತಿ ಅಥವಾ ರೇಖಿ ಶಕ್ತಿಯನ್ನು ಕೇಳ್ಕೋತಾ, ಆ ಚಿಹ್ನೆಗಳನ್ನು ಮಾನಸಿಕವಾಗಿ ಈ ಜ್ವಾಲೆಯಲ್ಲಿ ಬರೀತಾ ನೀವು 5 ನಿಮಿಷ 6 ನಿಮಿಷ 7 ನಿಮಿಷ ಡಿಪೆಂಡಿಂಗ್ ಆನ್ ದಿ ಸೈಜ್ ಆಫ್ ದಿ ಕ್ಯಾಂಡಲ್ ನೀವು ಉರಿಸ್ಬೇಕಾಗತ್ತೆ. ಆದರೆ ಇದನ್ನು ಲೈಟ್ ಆಫ್ ಮಾಡಿ ಕತ್ತಲೆಯಲ್ಲಿ ಜ್ವಾಲೆಯನ್ನು ನೋಡ್ಕೋತಾ, ದೇವರನ್ನು ಕೇಳ್ಕೋತಾ, ಚಿಹ್ನೆಗಳನ್ನು ಅಂದರೆ ಸ್ಪರ್ಶಯೋಗ ಚಿಕಿತ್ಸಾ ಚಿಹ್ನೆಗಳು ಅಥವಾ ಉಸುಯಿ ರೇಖಿ ಚಿಹ್ನೆಗಳನ್ನು ಬಳಸ್ತಾ ನನಗೆ ಒಳ್ಳೇದು ಮಾಡು ದೇವರೇ ಅಂತ ಕೇಳ್ಕೋತಾ ನೀವು 5 ನಿಮಿಷ 10 ನಿಮಿಷ ಮಾಡೋದು ಬಹಳ ಒಳ್ಳೆಯದು. ಈ ರೀತಿ ಮಾಡಿ ನೀವು ಸುಮಾರು 5 ನಿಮಿಷ ಆಗಿದೆ ಅಥವಾ 6 ನಿಮಿಷ ಆಗಿದೆ ಅಂತ ಅಂದ್ಕೊಳ್ಳೋಣ. ಈಗ ನೀವು ಇದನ್ನ ಆರಿಸೋದು. ಈ ರೀತಿ ಹುಣ್ಣಿಮೆಯ ದಿನ ಶುರು ಮಾಡಿ 14 ದಿನ ನೀವು ಮಾಡಿ. 15ನೇ ದಿನ ಮತ್ತು ಅಮಾವಾಸ್ಯೆ ಬರುತ್ತೆ, ಆವತ್ತು ಮಾಡೋದು ಬೇಡ. ಯಾವಾಗಲೂ ಹುಣ್ಣಿಮೆಯ ದಿನ ಶುರು ಮಾಡಿ ಅಮಾವಾಸ್ಯೆಯ ದಿನ ಅಥವಾ ಒಂದಿನ ಮುಂಚೆ ಇದು ಸ್ಟಾಪ್ ಆಗಬೇಕು. ಇದೇನು ಮಾಡ್ತೀವಿ, ಸೊ 14 ದಿನ ದಿನಕ್ಕೊಂದು 5 ನಿಮಿಷ ನಾವು ಇದನ್ನ ಬರ್ನ್ ಮಾಡ್ತಾ ಬರ್ತೀವಿ. ಉದಾಹರಣೆಗೆ ಕೊನೆಯ ದಿನ ಇಷ್ಟುದ್ದ ಮಿಕ್ತು ಅಂತ ಇಟ್ಕೊಳ್ಳಿ.
ಇಷ್ಟು ಉರಿಯೋಕ್ಕೆ 15 ನಿಮಿಷ ಬೇಕಾಗತ್ತೆ ಅಂತ ಅಂದುಕೊಳ್ಳೋಣ. ಕೊನೆಯ ದಿವಸ 14ನೇ ದಿನ ನೀವು ಕಂಪ್ಲೀಟ್ ಕ್ಯಾಂಡಲ್ನ ಸುಡಬೇಕಾಗತ್ತೆ. ಇದನ್ನ ನಿಲ್ಲಿಸ್ಬಿಟ್ಟು ಉಳಿಸಿಸ್ಬಿಟ್ಟು ನೆಕ್ಸ್ಟ್ ಹುಣ್ಣಿಮೆಗೆ ಇದನ್ನೇ ಸೇಮ್ ಇದನ್ನ ಬಳಸಬೇಡಿ. 14ನೇ ದಿನ ಇದು ಮುಗಿಬೇಕು. ಅಕಸ್ಮಾತ್ ಬಿಗಿನಿಂಗಲ್ಲಿ ನಿಮಗೆ 10 ದಿನಕ್ಕೆ ಮುಗಿದೋಯ್ತು ಅಂತ ಇಟ್ಕೊಳ್ಳಿ. ಆಯಿತು, ಥ್ಯಾಂಕ್ ಮಾಡಿ ಸ್ಟಾಪ್ ಮಾಡಿ. ನೆಕ್ಸ್ಟ್ ಹುಣ್ಣಿಮೆ ದಿನ ಶುರು ಮಾಡಬೇಕಾದ್ರೆ ನೀವಿಲ್ಲಿ 7 ನಿಮಿಷ ಮಾಡಿದರೆ 5 ನಿಮಿಷನೇ ಉರಿಸಿ. ಆಗ 2 ದಿನಕ್ಕೆ ಇದು ಉಳಿಯುತ್ತೆ, ಮಿಕ್ಕತ್ತೆ. ಅಕಸ್ಮಾತ್ 14ನೆಯ ದಿನ 20 ನಿಮಿಷ ಉರಿಯೋ ಹಂಗೆ ಮಿಕ್ಬಿಡ್ತು ಅಂತ ಇಟ್ಕೊಳ್ಳಿ. ಯು ಡಿಸ್ಟ್ರಿಬ್ಯೂಟ್ ದಟ್ ಎಕ್ಸ್ಟ್ರಾ ಟೈಮ್ ಆನ್ ದೀಸ್ ಡೇಸ್. ಮಿಕ್ಕ ದಿನಗಳಲ್ಲಿ 1 ನಿಮಿಷ ಎಕ್ಸ್ಟ್ರಾ ಬರ್ನ್ ಮಾಡಿದ್ರೆ 14 ದಿನಕ್ಕೆ ಇದು ಸರಿ ಹೋಗೋಂಗೆ ಅಡ್ಜಸ್ಟ್ ಮಾಡಿಕೊಂಡು ನೀವು ಬರ್ನ್ ಮಾಡಿ. ಈ ರೀತಿ ಮಾಡ್ತಾ ಬಂದಾಗ ನಮ್ಮ ದೇಹದಲ್ಲಿರುವಂತಹ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿಗಳು ಹೊರಟೋಗುತ್ತೆ ಅಂತ ಹೇಳ್ತಾರೆ. ಇದನ್ನ ಪ್ರಯೋಗ ಮಾಡಿ. ಈ ಕಪ್ಪಲ್ಲಿ 14 ದಿನ ಆದ ನಂತರ ಕರಗಿರುವಂತಹ ಮೇಣ ಇರುತ್ತೆ. ಅದನ್ನು ನೀವು ರಿಲೀಜಿಯಸ್ ಆಗಿ ಡಿಸ್ಪೋಸ್ ಮಾಡಿ. ರಿಲೀಜಿಯಸ್ ಅಂದರೆ ಏನು? ಹರಿಯೋ ನೀರಲ್ಲೋ ಅಥವಾ ಭೂಮಿನಲ್ಲೋ ನೀವು ಅಥವಾ ಗಿಡದ ಪಾತಿಯಲ್ಲೋ ಹೂತಾಕ್ಬಿಡಿ. ದಟ್ಸ್ ಇಟ್. ಈ ಥರ ನೀವು 5 ತಿಂಗಳು ಅಥವಾ 6 ತಿಂಗಳು ನಿಮ್ಮ ಸಮಸ್ಯೆಗಳ ಅನುಗುಣವಾಗಿ ನೀವು ಇದನ್ನು ಬಳಸ್ತಾ ಬನ್ನಿ. ಪ್ರೇತಾತ್ಮಗಳು ಸ್ವಲ್ಪ ಮಟ್ಟಿಗೆ ಹೋಗೋ ಸಾಧ್ಯತೆ ಇದೆ. ಬ್ಲ್ಯಾಕ್ ಮ್ಯಾಜಿಕ್ ಕೂಡ ಸಾಧ್ಯವಾದಷ್ಟು ಹೋಗೋ ಸಾಧ್ಯತೆ ಇದೆ. ಇದನ್ನು ಬಳಸಿ ನೀವು ಮತ್ತು ನಿಮ್ಮ ಸಂಸಾರ ಉಳಿದು ನಿಮಗೆ ನೀವೇ ಉಪಯೋಗಕಾರಿಯಾಗಿದ್ದು, ಸಮಾಜಕ್ಕೆ ಉಪಯೋಗಕಾರಿಯಾಗಿದ್ದು, ದೇಶಕ್ಕೆ ನಿಮ್ಮಿಂದ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ದೇವರು ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು.